ನೋಡಿ, ಚಿನ್ನಸ್ವಾಮಿಯಲ್ಲಿ ಪ್ರಕರಣ ಆದ ನಂತರ ಈ ಬಾರಿ IPL RCB ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತೋ ಇಲ್ವೋ ಅಂತ ಪ್ರಶ್ನೆ ಹುಟ್ಟಿತ್ತು. ಆದರೆ ಇದೀಗ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಸರ್ಕಾರ ಕೊಟ್ಟಿದೆ. ಈ ವರ್ಷ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ IPL ನಡೆಯಲಿದೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. IPL ಬೆಂಗಳೂರು ಬಿಟ್ಟು ಹೋಗದಂತೆ ನೋಡಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಟ್ಟು ಹೋಗದಂತೆ ನೋಡ್ಕೊಳ್ತೀವಿ. ಕಾಲ್ ತುಳಿತದಂತಹ ಅವಘಡ ನಡೆಯದಂತೆ ಸೂಕ್ತ ಕ್ರಮವನ್ನ ನಾವು ಈ ಬಾರಿ ಜರುಗಿಸ್ತೀವಿ. ಕಾಲ್ ತುಳಿತ ಬೆನ್ನಲ್ಲೇ ಬೆಂಗಳೂರಿನಿಂದ IPL ಶಿಫ್ಟ್ ಚರ್ಚೆ ಆರಂಭವಾಗಿತ್ತಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಇಡೋಕೆ ರಾಜ್ಯ ಸರ್ಕಾರ ಮತ್ತು DKಶಿ ಮುಂದಾಗ್ತಾ ಇದ್ದಾರೆ. DKಶಿ ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಮತ್ತಷ್ಟು ಅಪ್ಡೇಟ್ಗಳನ್ನು ನೋಡ್ತಾದ್ರೆ ಬಹುಶಃ ಈ ಕಾಳಜಿ ಏನಿದೆ, ಈ ಕಾಳಜಿಯನ್ನ RCBಯ ಮೆರವಣಿಗೆ ಸಂದರ್ಭದಲ್ಲಿ ಇವರು ತೋರಿಸಿದ್ದಿದ್ರೆ ಸುಮಾರು 11 ಜೀವಗಳು ಉಳಿತಾ ಇತ್ತು. RCB ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ಪ್ರಿಪರೇಷನ್ಗಳನ್ನ ಮಾಡಿಕೊಳ್ಳದೆ ಆದಂತಹ ದುರಂತ ಏನಿದೆ, ಆ 11 ಜನ ಮೃತಪಟ್ಟರಲ್ಲ, ಆ ದುರಂತ ಏನಿದೆ ಅದನ್ನ ತಡಿಬಹುದಿತ್ತು. ಈಗ RCB ಮ್ಯಾಚ್ ಎಲ್ಲಾದ್ರೂ ಬೇರೆ ಕಡೆ ಶಿಫ್ಟ್ ಆದ್ರೆ ಇದು ಇವರ ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ. ಹಾಗಾಗಿ ಇದೀಗ ಈ ಕಾಳಜಿ, ಈ ತರಾತುರಿ, ಈ ಪ್ರೇಮ ಇದೆಲ್ಲದೂ ಕೂಡ ಆರಂಭ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಇವತ್ತು ಎಲೆಕ್ಷನ್ ಕೂಡ ಇದೆ. ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಕ್ರಿಕೆಟ್ ಕಮಿಟಿಗೆ. ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಸೊ ಮುಂದಕ್ಕೆ ಕರ್ನಾಟಕ